ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕೋಡಿಂಗ್ ರಿಲೇಟೆಡ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರು ಬಿಗಿನರ್ಸ್ ಆಗಿದೆ ನಿಮ್ಮ ಸ್ಕಿಲ್ಸ್ ಎನ್ಹಾನ್ಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಈ ವಿಡಿಯೋ ನಿಮಗೆ ಕೋಡಿಂಗ್ ಅಂದರೆ ಏನು, ಅದ್ರ ಇಂಪಾರ್ಟೆನ್ಸ್ ಏನು, ಯಾಕೆ ಅದಷ್ಟು ಇಂಪಾರ್ಟೆಂಟ್ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ, ಹೇಗೆ ಕೋಡಿಂಗ್ನ ಸ್ಟಾರ್ಟ್ ಮಾಡಬೇಕು, ಕಂಪ್ಲೀಟ್ ಕೋಡಿಂಗ್ ರಿಲೇಟೆಡ್ ಮಾಡ್ತಿದ್ದೀನಿ. ಸೊ ವಿಡಿಯೋ ಎಂಡವರೆಗೂ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವಾಗಾದ್ರೂ ವಂಡರ್ ಆಗಿದ್ರಾ ಹಿಂಗೆ ನಿಮ್ಮ ಫೇವ್ರೆಟ್ ಗೇಮ್ಸ್ ಆಗಲಿ, ಆ್ಯಪ್ಸು, ವೆಬ್ಸೈಟ್ಸು ಹಿಂಗೆ ಎಲ್ಲ ಡೆವಲಪ್ ಆಗಿರುತ್ತೆ, ಕ್ರಿಯೇಟ್ ಆಗಿರುತ್ತೆ ಅಂತ ನಾನು ಚಿಕ್ಕವಳಾಗಿದ್ದಾಗ ಹಂಗೆ ಅಂದ್ಕೊತಿದ್ದೆ. ಇವಕ್ಕೆಲ್ಲ ಸಪ್ರೇಟ್ ಟೀಮ್ ಇರುತ್ತೆ, ಅಂದರೆ ಯೂಟ್ಯೂಬಲ್ಲಿ ಸಪ್ರೇಟ್ ಟೀಮ್ ಇರುತ್ತೆ, ವೆಬ್ಸೈಟ್ಸ್ ಅಂದರೆ ಸಪ್ರೇಟ್ ಟೀಮ್ ಇರುತ್ತೆ. ಬಟ್ ಇವೆಲ್ಲ ಹೆಂಗೆ ಕ್ರಿಯೇಟ್ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅಂತ, ಇಟ್ಸ್ ಆಲ್ ಸ್ಟಾರ್ಟ್ಸ್ ವಿತ್ ದ ಕೋಡಿಂಗ್ ಅಂತ ಹೇಳ್ಬೋದು. ಅಂದರೆ ಏನಂದರೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಕಂಪ್ಯೂಟರ್ಗೆ, ನಮ್ಗೆ ಯಾವ ಥರ ಔಟ್ಪುಟ್ ಬೇಕು ಅದ್ರ ಮೇಲೆ ಇನ್ಪುಟ್ ಕೊಡ್ತೀವಿ, ಸೊ ದಟ್ ವಿ ಗೆಟ್ ದಿ ಔಟ್ಪುಟ್. ಅಂದರೆ ಕೋಡಿಂಗ್ ಅಂದರೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಡೋ ಥರ, ಅಂದರೆ ಇಟ್ ಈಸ್ ಅ ಲ್ಯಾಂಗ್ವೇಜ್. ಅದು ಕಂಪ್ಯೂಟರ್ ಅರ್ಥ ಮಾಡಿಕೊಂಡು ನಮಗೆ ಇಂಟ್ರಪ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ಟನ್ನು ಕೊಡುತ್ತೆ. ನೀವು ಸಿಂಪಲ್ ವೆಬ್ಸೈಟ್ಸಿಂದ ಹಿಡಿದು ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ಸ್ ಆಗಲಿ, ಆ್ಯಪ್ಸ್ ಆಗಲಿ ಡೆವಲಪ್ ಮಾಡಬೇಕು ಅಂದ್ಕೊಂಡಿದ್ದೀರ ಅಂತಂದರೆ ಕೋಡಿಂಗಿಂದನೇ ಆಗುತ್ತೆ. ಅಂತಂದರೆ ನೀವು ಲಾಜಿಕಲ್ ಥಿಂಕಿಂಗ್ ಆಗಲಿ, ಏನು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀರಾ, ಔಟ್ಪುಟ್ ಯಾವ ಥರ ಸಿಗುತ್ತೆ, ಎಲ್ಲ ಕೋಡಿಂಗ್ ಮ್ಯಾಟರ್ಸ್ ಆಗುತ್ತೆ ಅಲ್ಲಿ. ಹೌ ಇಟ್ ವರ್ಕ್ಸ್ ಅಂತಂದರೆ, ನೀವು ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊತೀರಾ. ಯಾಕೆಂದರೆ ನೀವು ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಲ್ವಾ, ಯಾವುದೋ ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊತೀರ. ಅಂದರೆ ಪೈಥಾನ್ ಆಗಲಿ, C++, ಜಾವಾ ಸ್ಕ್ರಿಪ್ಟ್ ಒಂದು ಚೂಸ್ ಮಾಡ್ಕೊಂಬಿಟ್ಟು ನೀವು ಕೋಡ್ನ ಬರೀತೀರಾ. ಈಗ ಫಾರ್ ಎಕ್ಸಾಂಪಲ್, ಈಗ ಪ್ರಿಂಟ್ ಅಲೋ ವರ್ಲ್ಡ್ ಅಂತ ಕೋಡ್ನ ಬರೀತೀರಾ. ನೀವು ಕೋಡ್ ಬರೆದಾದ್ಮೇಲೆ ಅದು ಕಂಪ್ಯೂಟರ್ಗೆ ಅರ್ಥ ಆಗಲ್ಲ ನಮ್ಮ ಲ್ಯಾಂಗ್ವೇಜ್ನ. ಅದೇನು ಮಾಡುತ್ತೆ ಅಂತಂದರೆ ಅದರ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ಕೊಳುತ್ತೆ, ಒನ್ಸ್ ಆ ಝೀರೋಸ್ಗೆ ಕನ್ವರ್ಟ್ ಮಾಡ್ಕೊಳುತ್ತೆ. ಕಂಪೈಲ್ ಕೊಟ್ಟಾಗ ಅದು ಕನ್ವರ್ಟ್ ಮಾಡ್ಕೊಳುತ್ತೆ. ನಮ್ಮದೇನಾದರೂ ಕೋಡ್ ಕರೆಕ್ಟಾಗಿದೆ ಅಂತಂದರೆ ಸಕ್ಸಸ್ಫುಲ್ಲಾಗಿ ಕಂಪೈಲ್ ಆಗುತ್ತೆ. ಮತ್ತು ನಾವು ರನ್ ಮಾಡಿದಾಗ ಕೋಡ್ನ ನಮಗೆ ಡಿಸ್ಪ್ಲೇ ಬರುತ್ತೆ, ಔಟ್ಪುಟ್ನ ಕೊಡುತ್ತೆ. ನಮ್ಮ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ನಮಗೆ ಔಟ್ಪುಟ್ ಏನು ಬರಬೇಕು, ಹಲೋ ವರ್ಲ್ಡ್ ಅಂತ ಔಟ್ಪುಟ್ ಬರಬೇಕು. ಈ ಥರ ಕೋಡ್ ವರ್ಕ್ ಆಗುತ್ತೆ. ಏನು ಮಾಡಬೇಕು ಅಂತಂದರೆ, ನಾವು ಕೋಡ್ನ ಬರೆದಾದ್ಮೇಲೆ ಕಂಪೈಲ್ ಮಾಡಬೇಕು. ಕಂಪೈಲ್ ಮಾಡಿದಾಗ ಅದು ಅದ್ರ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ಕೊಳುತ್ತೆ. ಅದು ಕೋಡ್ ನಾವು ಬರೆದಿದ್ದು ಕರೆಕ್ಟಾಗಿದೆ ಅಂದರೆ ಕಂಪೈಲ್ ಮಾಡಿ ರನ್ ಮಾಡಿದಾಗ ಅದನ್ನ ಎಕ್ಸಿಕ್ಯೂಟ್ ಮಾಡಿ ನಮಗೆ ಔಟ್ಪುಟ್ನ ಕೊಡುತ್ತೆ. ನೀವು ಹೀಗೆ ಕೋಡಿಂಗ್ನ ಕಲ್ತ್ಕೋಬೇಕು ಅಂತಂದರೆ ಫಸ್ಟ್ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. C++, ಜಾವಾ ಸ್ಕ್ರಿಪ್ಟು, ಪೈಥಾನು, ಯಾವುದೋ ಒಂದು ಲ್ಯಾಂಗ್ವೇಜ್. ಬಟ್ ಅದು ನಿಮ್ಮ ಗೋಲ್ಸ್ ಪ್ರಕಾರ ಇರಬೇಕಾಗುತ್ತೆ. ನೀವು ಮಿಷಿನ್ ಲರ್ನಿಂಗು, ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಪೈಥಾನ್ ತುಂಬ ಇಂಪಾರ್ಟೆಂಟು. ಅದೇ ನೀವು ವೆಬ್ ಡೆವಲಪ್ಮೆಂಟ್ ಸೈಡ್ ಹೋಗಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಜಾವಾ ಸ್ಕ್ರಿಪ್ಟ್ ಬೇಕಾಗುತ್ತೆ. ಸೊ ನಿಮ್ಮ ಗೋಲ್ಸ್ ಪ್ರಕಾರ ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಟೆಕ್ಸ್ಟ್ ಎಡಿಟರ್ಸ್ನ ನಿಮ್ಮ ಡೆಸ್ಕ್ಟಾಪಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅಂತಂದರೆ ಈಗ ಪೈಥಾನ್ ಫಾರ್ ಪೈಥಾನ್, ಇಂಟೆಲಿಜೆ ಫಾರ್ ಜಾವಾ, ವಿಜುವಲ್ ಸ್ಟುಡಿಯೋ ಕೋಡು, ಈ ಥರ ಒಂದು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಡೆಸ್ಕ್ಟಾಪಲ್ಲಿ. ಅದಾದಮೇಲೆ ಒಂದು ಒಳ್ಳೆ ಕೋರ್ಸ್ ಆಗಲಿ, ಒಳ್ಳೆ ಗೈಡ್ನಾಗಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಬೇಸಿಕ್ಸ್ನ ನೀಟಾಗಿ ಕಲ್ತ್ಕೊಳ್ಳಿ. ರಶ್ ಮಾಡ್ಕೊಬೇಡಿ ನಿಮ್ಮನ್ನು ನೀವೇ. ಅಂತಂದರೆ ನಾನು ಈಗಲೇ ಕಲ್ತ್ಕೊಬಿಡಬೇಕು, ಈಗಲೇ ಮುಗಿಸ್ಬೇಕು, ಆ ಥರ ಮಾಡಬೇಡಿ. ನಿಧಾನಕ್ಕೆ ಕಲ್ತ್ಕೊಳ್ಳಿ, ಪರವಾಗಿಲ್ಲ. ಬೇಸಿಕ್ಸ್ನ, ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನೀಟಾಗಿ ಕಲ್ತ್ಕೊಂಡು, ಈಗ ಕೋಡಿಂಗ್ ಕಾಂಪಿಟೇಷನ್ಸ್, ಹ್ಯಾಕಥಾನ್ಸ್ ಆ ಥರ ಎಲ್ಲ ಬರ್ತಿರುತ್ತಲ್ವ, ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಪಾರ್ಟಿಸಿಪೇಟ್ ಮಾಡ್ತೀರಿ. ಮತ್ತು ಗಿಗ್ಸ್ ಫಾರ್ ಗಿಗ್ಸ್ ಆ ಥರ ವೆಬ್ಸೈಟ್ಸಲ್ಲೆಲ್ಲ ನಿಮ್ಮ ಪ್ರಾಬ್ಲಮ್ಸ್ನ ಡೈಲಿ ಸಾಲ್ವ್ ಮಾಡ್ತೀರಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾಯಿರಿ. ಡೆಫಿನೆಟ್ಲಿ ಯು ಕ್ಯಾನ್ ಮಾಸ್ಟರ್ ಇಟ್. ವೈ ಕೋಡಿಂಗ್ ಈಸ್ ಸೋ ಇಂಪಾರ್ಟೆಂಟ್ ಇನ್ ಪ್ರೆಸೆಂಟ್ ಡೇ ವರ್ಲ್ಡಲ್ಲಿ ಆಗಲಿ. ಏಕೆ ಕೋಡಿಂಗ್ ಅನ್ನೋದು ಏಕೆ ಅಷ್ಟು ಮ್ಯಾಟರ್ಸ್ ಆಗುತ್ತೆ ಅಂತಂದರೆ, ನಮಗೆ ಗೊತ್ತಿಲ್ದಿರ, ನಮಗೆ ಅದರ ಅರಿವಿಲ್ದಿರೇ ನಾವು ಡೈಲಿ ಆ ಟೆಕ್ನಾಲಜೀಸ್ನಾಗಲಿ, ಕೋಡಿಂಗ್ ಆಗಲಿ ಯೂಸ್ ಮಾಡ್ತೀವಿ. ಸ್ಮಾರ್ಟ್ ಫೋನ್ಸಿಂದ ಹಿಡಿದು ಸ್ಮಾರ್ಟ್ ಹೋಮ್ಸ್ವರೆಗೂ ಡೈಲಿ ಯೂಸ್ ಮಾಡ್ತಾಯಿದ್ದೀವಿ ನಾವು ಟೆಕ್ನಾಲಜಿನ. ಬಟ್ ನಮ್ಗೆ ಅದು ಗೊತ್ತಿರಲ್ಲ, ಅದು ಕೋಡಿಂಗಿಂದ ಹೆಂಗೆ ವರ್ಕ್ ಆಗುತ್ತೆ, ಯಾಕೆ ಹಿಂಗೆ ಆಗುತ್ತೆ ಅಂತ. ನಾವೀಗ ಲರ್ನ್ ಮಾಡ್ತಿದ್ದೀವಿ ಯಾವುದೋ ಒಂದು ಕೋಡ್ನ ಅಂತಂದರೆ ಬರೀ ಪ್ರೆಸೆಂಟ್ ಡೇ ಜಾಬ್ ಆಪರ್ಚುನಿಟೀಸ್ಗೆ ನಾವು ಕಲ್ತ್ಕೋಬಾರ್ದು, ಫ್ಯೂಚರ್ನು ನೆನ್ಪಿಟ್ಕೋಬೇಕು. ಏಕೆಂದರೆ ಹೀಗಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಳೆ ಇದ್ದಿರಲ್ಲ. ಟೆಕ್ನಾಲಜಿ ಅನ್ನೋದು ಅಷ್ಟೊಂದು ಡೆವಲಪ್ ಆಗ್ತಾ ಹೋಗ್ತಿದೆ. ಸೊ ನಾವೇನು ಮಾಡಬೇಕು ಅಂದರೆ ಲಾಜಿಕಲಾಗಿ ಥಿಂಕ್ ಮಾಡಬೇಕು, ಕ್ರಿಯೇಟಿವ್ ಆಗಿ, ಅಡ್ವಾನ್ಸ್ ಆಗಿ ಥಿಂಕ್ ಮಾಡಿ. ನಾವೇನೇ ಇನೋವೇಟ್ ಮಾಡ್ತಿದ್ದೀವಿ, ಕ್ರಿಯೇಟ್ ಮಾಡ್ತಾ ಇರಲಿ, ಅಡ್ವಾನ್ಸ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ. ಕೋಡಿಂಗ್ ಅನ್ನೋದು ನಮ್ಗೆ ಏನು ಟೀಚ್ ಮಾಡುತ್ತೆ ಅಂತಂದರೆ, ನಾಟ್ ಜಸ್ಟ್ ಅಬೌಟ್ ರೈಟಿಂಗ್ ದ ಕೋಡ್. ಬರೀ ಕೋಡ್ನ ಬರೆಯೋದಲ್ಲ, ನಾವು ಹೇಗೆ ಅದನ್ನು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀವಿ, ಅಪ್ಲೈ ಮಾಡ್ತೀವಿ ನಮ್ಮ ಡೈಲಿ ಲೈಫ್ಸಲ್ಲಿ, ಯಾವ ಥರ ಇಂಪ್ಲಿಮೆಂಟ್ ಮಾಡ್ತೀವಿ, ಮತ್ತು ಹೆಂಗೆ ಏನು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ನ ಸಿಂಪ್ಲರ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ, ಇದೆಲ್ಲ ಕೋಡಿಂಗಿಂದ ನಾವು ತಿಳ್ಕೊಬೋದು. ಇಟ್ಸ್ ನಾಟ್ ಜಸ್ಟ್ ರೈಟಿಂಗ್ ಕೋಡ್, ಓಕೆನಾ. ಮತ್ತು ನೀವೇನಾದರೂ ಏನಿದು ಪ್ರೆಸೆಂಟ್ ಯಾವ ಥರ ವರ್ಲ್ಡ್, ಪ್ರಪಂಚ ಕೋಡಿಂಗ್ ಮೇಲೆ ಡಿಪೆಂಡ್ ಆಗಿದೆ, ಹೆಂಗೆ ಇವೆಲ್ಲ ವರ್ಕ್ ಆಗುತ್ತೆ ಅಂತೆಲ್ಲ ನೀವು ತಿಳ್ಕೊಬೇಕಾಗಂದ್ರೆ ಕೋಡಿಂಗ್ ಇಸ್ ನಾಟ್ ಜಸ್ಟ್ ಆ್ಯನ್ ಆಪ್ಷನ್ ಅಲ್ಲ, ಇಟ್ ಈಸ್ ಆ್ಯನ್ ಎಸೆನ್ಷಿಯಲ್ ಸ್ಕಿಲ್. ಯು ಮಸ್ಟ್ ಲರ್ನ್ ಇಟ್. ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಏಕೆಂದರೆ ಒಂದು ಡಿಜಿಟಲ್ ವರ್ಲ್ಡ್, ನಾವೀಗ ಬದುಕ್ತಿರೋದು, ನಾವೀಗ ಲೀವ್ ಮಾಡ್ತಿರೋದು ಅಂದರೆ ಒಂದು ಡಿಜಿಟಲ್ ವರ್ಲ್ಡಲ್ಲಿ ಲೀವ್ ಮಾಡ್ತಿದ್ದೀವಿ. ಪ್ರತಿಯೊಂದು ಕೋಡಿಂಗ್ ಮ್ಯಾಟರ್ಸ್ ಆಗುತ್ತೆ ಇಲ್ಲಿ. ಸೊ ಯು ಮಸ್ಟ್ ಲರ್ನ್ ಇಟ್. ಅಷ್ಟು ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಕೋಡಿಂಗ್ ಅನ್ನೋದು. ಥ್ಯಾಂಕ್ಸ್ ಫಾರ್
ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗ್ಬೇಡಿ ಇದೇ ಥರ ಫ್ಯೂಚರ್ ವೀಡಿಯೋಸ್ಗೆ. ಕೀಪ್ ಕೋಡಿಂಗ್, ಕೀಪ್ ಲರ್ನಿಂಗ್. ಅಂಟಿಲ್ ದಟ್ ನೆಕ್ಸ್ಟ್ ವಿಡಿಯೋ, ಸಿ ಯು, ಟೇಕ್ ಕೇರ್, ಬಾಯ್.